ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಮಾಸ್ಕ್ ಹಾಕಿರೋದ್ರಿಂದ ಯಾರು ಅಂತ ಅನ್ಕೋತಾ ಇದ್ದೀರಾ? ನಾನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗುಡ್ ಸಿಕ್ಕಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರು ಹುಡುಕ್ತಾ ಇದ್ದೀರಾ? ನಮ್ಮ ಯಜಮಾನ ಹುಡುಕ್ತಾ ಇದ್ದೀರಾ? ಅವ್ರು ಇವತ್ತು ಬಂದಿಲ್ಲ. ಇವತ್ತು ನಾನು ಎಷ್ಟೋ ವರ್ಷಗಳಾದಮೇಲೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅನ್ಕೊತೀರಾ? ಆ್ಯಕ್ಚುಲಿ ನನ್ನ ಹತ್ರ 2 ಆಪ್ಷನ್ ಇದೆ. ಇದು ನಾನು ಈಸ್ಟ್ ಹೋಗ್ಬೋದು, ಇಲ್ಲಾಂದರೆ ವೆಸ್ಟ್ ಹೋಗ್ಬೋದು. ಎಲ್ಲಿಗೆ ಹೋಗೋಣ? ಸರಿ ಬತ್ತೆ, ಒಂದು ಕೆಲಸ ಮಾಡೋಣ. ಈಸ್ಟಿಗೆ ಹೋದರೆ ವೆಸ್ಟಲ್ಲಿ ಇರೋರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾವಿವತ್ತು ವೆಸ್ಟ್ ಹೋಗ್ತಿದ್ರೇನು ಖುಷಿ ಪಡೋವಂಥವ್ರು ಇರೋದ್ರಿಂದ ನಾವು ಈಸ್ಟಿಗೆ ಹೋಗೋಣಂತೆ. ಹಾಗಂತ ಈಸ್ಟಲ್ಲಿರೋರಿಗೆ ಖುಷಿ ಆಗಲ್ಲ ಅಂತಲ್ಲ, ಬಟ್ ಹೌದು, ಮಿಸ್ ಮಾಡ್ಕೊತಾರೆ. ಸೊ ಹಾಗಾಗಿ ಇಬ್ಬರನ್ನೂ ಖುಷಿ ಪಡಿಸ್ತಾ ನಾವು ಈಸ್ಟಲ್ಲಿರೋರ ಹತ್ರ ಹೋಗೋಣಂತೆ. ಈಸ್ಟು ವೆಸ್ಟು ಅಂತಂದರೆ ಎಲ್ಲಿಗೆ ಹೊರಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ಮುಂದೆ ನಾನು ವಿಡಿಯೋದಲ್ಲಿ ನಾನು ಹೋಗಿ ಲ್ಯಾಂಡ್ ಆಗಿದ್ದ ತಕ್ಷಣ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ನಾನು ಚೆಕ್ ಇನ್ ಮಾಡಿ ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮಗಿಲ್ಲಿ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ, ತುಂಬಾ ರಶ್ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀನಿ. ಸರಿ, ಯಾಕೆ ವ್ಲಾಗಿಂಗ್ ಮಾಡಬಾರ್ದು? ಹಾಗೆ ನಾನು ಹೋಗ್ತಾರೋ ಊರಿನ ಬಗ್ಗೆನೂ ನಾನು ನಿಮ್ಮ ಜೊತೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋಬೋದಲ್ಲ. ಆ ಊರಲ್ಲಿ ಏನಿದೆ ಅಂತ ನಿಮ್ಮ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೂ ಅದ್ರ ಬಗ್ಗೆ ಮಾಹಿತಿನ ಹಂಚ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು ಆರಾಮಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಮಾಸ್ಕ್ ಅಂತೂ ಕಂಪಲ್ಸರಿ ಇಲ್ಲ ಈಗ, ಆದರೆ ನಾನು ಮಾತ್ರ ಇನ್ನು ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಕ್ಲಾತನ್ ಮಾಸ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ ಹಾಗೆ ತುಂಬ ವರ್ಷಗಳ ನಂತರ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಷ್ಟಲ್ಲಿ ಸ್ವಲ್ಪ ಆ್ಯಂಗ್ಸೈಟಿ ಇತ್ತು, ಸ್ವಲ್ಪ ಹೇಗಿರುತ್ತೋ, ಹೇಗೆ ನಿಭಾಯಿಸ್ತೀನೋ ಅಂತ ಸ್ವಲ್ಪ ಹಿಂಜರಿಕೆಯೂ ಇತ್ತು ನನಗೆ. ಹೋಗಿ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಜೊತೇಲಿ ಟ್ರಾವೆಲ್ ಮಾಡುವಾಗ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತೀವಿ, ಏನಷ್ಟು ಟೆನ್ಷನ್ ಇರಲ್ಲ. ಯಾಕಂದರೆ ಒಬ್ಬರು ತಂದೆ ಒಬ್ಬರು ಗಮನಿಸ್ಕೊತಾ ಇರ್ತೀವಿ. ಬಟ್ ಹೀಗೆ ಒಬ್ಬೊಬ್ಬರು ಟ್ರಾವೆಲ್ ಮಾಡುವಾಗ ತುಂಬಾ ಕಷ್ಟ ಅನಿಸುತ್ತೆ ನನಗಂತೂ. ಅದರಲ್ಲೂ ತುಂಬ ವರ್ಷಗಳಾಗಿರೋದ್ರಿಂದ ನಾನು ಯಜಮಾನಿಗೆ ಬೇಕಾದ್ರೆ ಈಸಿಯಾಗಿ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಅನ್ಸುತ್ತೆ. ನಮ್ಗೆ ಪ್ಯಾಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅದು ಮರ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಹಾಗೆ ಅನಿಸುತ್ತಾ? ಹಾಗೆ ಅನಿಸುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಿಮಗೆ ಈ ರೀತಿ ಏನೆಲ್ಲ ಒಬ್ಬರೇ ಟ್ರಾವೆಲ್ ಮಾಡ್ತಾ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರಿ. ಕೊನೆಯಲ್ಲಿ ನಾನು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ ತಕ್ಷಣ, ಅಂದರೆ ನನ್ನ ಡೆಸ್ಟಿನೇಷನ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗಲೂ ತುಂಬ ಜನ ಗೆಸ್ ಮಾಡಿರ್ತೀರ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಗೆಸ್ ಮಾಡಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಏನು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಸರಿ, ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು, ನನಗಂತೂ ಇನ್ನೂ ಟೈಮ್ ಇದೆ ಫ್ಲೈಟ್ಗೆ, ಇನ್ನು 1 hour ಏನೋ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಈ ಏರ್ಪೋರ್ಟಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಈ ಸೋಲೋ ಟ್ರಿಪ್ ನಾನು 2 ವರ್ಷದ ಹಿಂದೆ ಎಕ್ಸಾಕ್ಟ್ ಇದೇ ಟೈಮಲ್ಲಿ ನಾನು ಮಾಡಿದಂಥ ಒಂದು ಟ್ರಾವೆಲ್ ಇದು. ಹಾಗಾಗಿ ಆವಾಗಿನ ಮಾಸ್ಕ್ ಹಾಕೋದು ಕಂಪಲ್ಸರಿ ಇತ್ತು. ಹಾಗಾಗಿ ನಾನು ಟ್ರಾವೆಲ್ ಮಾಡಿದಾಗ ಮಾಸ್ಕ್ ಹಾಕಿದ್ದೀನಿ. ಕಳೆದೋಗಿದೆ ಅಂತ ಅಂದ್ಕೊಂಡಂಥ ಕ್ಲಿಪ್ಪಿಂಗ್ಸು ಮತ್ತೆ ಸಿಕ್ಕಾಗ ನನಗೆ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಎಂಟೈರ್ ಟ್ರಿಪ್ ವಿಡಿಯೋಸ್ ಏನಿದೆ ಇದೆಲ್ಲ ಟೋಟಲಾಗಿ ಆ ಫೋಲ್ಡರೇ ಕಳೆದೋಗಿತ್ತು. ಎಲ್ಲಿತ್ತು ಅಂತ ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ನೋಡಿದ್ರೆ ಅದು ಬೇರೆ ಏನೋ ಹೆಸರಿದ್ದ ಕಾರಣ ಅದು ನನಗೆ ಸರಿಯಾದ ಸಮಯಕ್ಕೆ ಪೋಸ್ಟ್ ಮಾಡೋದಕ್ಕೆ ಆಗಿಲ್ಲ. ತುಂಬ ವರ್ಷಗಳ ನಂತರ US ಅಲ್ಲೇ ನಾನು ಈ ರೀತಿ ಸೋಲೋ ಟ್ರಾವೆಲ್ ಮಾಡಿದೆ. ಮನೆಯಿಂದ ಹೊರಟು ಡ್ಯಾಲಸ್ ಏರ್ಪೋರ್ಟ್ ಸೇರಿದ್ದೀನಿ. ನೀವು ಇವಾಗ ನೋಡ್ತಾ ಇರೋದೆಲ್ಲ ಡ್ಯಾಲಸ್ ಏರ್ಪೋರ್ಟ್ನ ಒಂದು ಸಣ್ಣದಾದಂಥ ಒಂದು ದೃಶ್ಯ ಹೇಗಿದೆ ಅಂತ ಹೇಳಿಬಿಟ್ಟು. ಈ ಎಸ್ಕಲೇಟರ್ ಅಂತೂ ಹೋಗ್ತಾ ಇದ್ರೆ ಹೋಗ್ತಾನೆ ಇತ್ತು. ಇದೇ ಥರದ್ದು ಒಂದು ಎಸ್ಕಲೇಟರ್ ನಾನು ನಮ್ಮ ಬೆಂಗಳೂರಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಯಾರಾದರೂ ಈ ಕೆಂಪೇಗೌಡ ಮೆಟ್ರೋ ಸ್ಟೇಷನಿಂದ ಚಿಕ್ಕಪೇಟೆ ಕಡೆಗೆ ಹೋದಾಗ
ಅಲ್ಲಿ ಇದೇ ಥರದ ಒಂದು ಎಸ್ಕಲೇಟರ್ ಇತ್ತು. ಈಗ ಸದ್ಯಕ್ಕೆ ಅದನ್ನು ಚೇಂಜ್ ಮಾಡಿಬಿಟ್ಟು ತುಂಡು ತುಂಡಾಗಿ ಅದನ್ನು ಮಾಡಿದ್ದಾರೆ. ಆದರೆ ಮುಂಚೆ ಯಾರಾದರೂ ಅದರಲ್ಲಿ ಟ್ರಾವೆಲ್ ಮಾಡಿದರೆ ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಲೂ ಇದೇ ಥರ ತುಂಬಾ ಉದ್ದನೆಯ ಅನ್ಬೇಕಾ ಎತ್ತರವಾದ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ, ಆ ಥರದೊಂದು ಎಸ್ಕಲೇಟರ್ ಅಲ್ಲೂ ಇತ್ತು. ಡ್ಯಾಲಸ್ ಸಿಟಿಯಲ್ಲಿ ಒಟ್ಟು 5 ಟರ್ಮಿನಲ್ ಇದೆ. ಅದರಲ್ಲಿ ಇದು ಒಂದು ಟರ್ಮಿನಲ್ಲು. ಇಲ್ಲಿ ಇದೇ ಟರ್ಮಿನಲ್ಲಿಂದ ನಾನು ಫ್ಲೈಟ್ ಇದ್ದಿದ್ದ ಕಾರಣ ನಾನು ಇಲ್ಲೇ ಸ್ವಲ್ಪ ಹೊತ್ತು ಓಡಾಡ್ತಾ ಈ ರೀತಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಟರ್ಮಿನಲ್ಲೆಲ್ಲ ಓಡಾಡಿ ಬರೋ ಅಷ್ಟೊತ್ತಿಗೆ ನನಗೆ ಫ್ಲೈಟ್ ಟೈಮ್ ಆಯಿತು. ಸೊ ಹಾಗಾಗಿ ಫ್ಲೈಟಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಏನೆಲ್ಲ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಫಿಲ್ಮಿಂಗ್ ಮಾಡೋದಕ್ಕೆ ಒಂದು ಸಣ್ಣದಾದಂಥ ಒಂದು ಪ್ರಯತ್ನ ಮಾಡಿದೆ. ಈ ರೀತಿ ಕನ್ವೇಯರ್ ಬೆಲ್ಟಲ್ಲಿ ಆ ಲಗೇಜ್ ಎಲ್ಲ ಹೋಗ್ತಾ ಇರೋದನ್ನು ನೋಡೋದಕ್ಕೂ ನನಗೆ ಒಂದು ಅವಕಾಶ ಸಿಕ್ತು. ಸಾಕಷ್ಟು ಸಲ ನೋಡಿದ್ದೀನಿ, ಆದರೆ ಈ ರೀತಿ ನಾನು ಕ್ಯಾಮ್ರಾ ತೊಗೊಂಡು ಅದನ್ನು ನಾನು ಯಾವತ್ತೂ ಕ್ಯಾಪ್ಚರ್ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೆ ನಾನು. ಎಲ್ಲ ಲಗೇಜ್ ಎಲ್ಲ ಫ್ಲೈಟಲ್ಲಿ ಲೋಡ್ ಆಗಿ ಫ್ಲೈಟ್ ಟೇಕ್ ಆಫ್ ಆಗಿ ನಾನು ನನ್ನ ಡೆಸ್ಟಿನೇಷನ್ ಸೇರೋ ಅಷ್ಟೊತ್ತಿಗೆ 4 hours ಆಯಿತು. ಯಾಕೆಂದರೆ ಡ್ಯಾಲಸಿಂದ US ಎಲ್ಲೇ ಹೋಗಬೇಕು ಅಂದ್ರೂ 4 hours ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಡೆಸ್ಟಿನೇಷನ್ 4 hours ರೀಚ್ ಆದೆ. ನನ್ನ ಫ್ಲೈಟ್ ಡ್ಯಾಲಸಲ್ಲಿ ಈವ್ನಿಂಗ್ ಇದ್ದ ಕಾರಣ ನಾನು ಡೆಸ್ಟಿನೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗೇ ಹೋಯಿತು. ಅಲ್ಲಿ ಹೋದ್ಮೇಲೆ ಹೋಟೆಲ್ ಚೆಕ್-ಇನ್ ಆಗಿ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಅನಿಸ್ತು. ಯಾಕಂದರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ತುಂಬ ಬೇಗ ಹೋಗಿಬಿಟ್ಟಿದೆ ಏರ್ಪೋರ್ಟ್ಗೆ. ಸೊ ಆಲ್ಮೋಸ್ಟ್ ನಾನು ಯಾವಾಗಲೂ 12 ಗಂಟೇಲಿ ತಿಂದಿದ್ದು, ಅದು ಫ್ಲೈಟ್ ಹತ್ತೋ ಅಷ್ಟೊತ್ತಿಗೆ ಜೀರ್ಣ ಆಗಿಬಿಟ್ಟಿತ್ತು ನನಗೆ. ಅಷ್ಟಕ್ಕೂ ನಾನು ಏನೂ ಫುಡ್ ಕ್ಯಾರಿ ಮಾಡೋ ಹಾಗಿರಲಿಲ್ಲ. ಯಾಕಂದರೆ ಅವಾಗಿನ ನಾನು ಹೇಳಿದ ಹಾಗೆ ಕೋವಿಡ್ ಇದ್ದ ಕಾರಣ ಏನೂ ಅಷ್ಟಾಗಿ ಅಲೋ ಮಾಡ್ತಾ ಇರಲಿಲ್ಲ. ಈ ಸೀರೀಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟಕ್ಕೂ ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೇ ಇಲ್ಲ ಅಲ್ವಾ. ನಾನು ಹೋಗ್ತಾ ಇರೋದು ಬಂದುಬಿಟ್ಟು ಮಿನಿಯಾಪೋಲಿಸ್ ಅನ್ನೋ ಒಂದು ಊರಿಗೆ. ಈ ಸಿಟಿ ಬಂದುಬಿಟ್ಟು ಮಿನೆಸೋಟಾ ಸ್ಟೇಟಲ್ಲಿದೆ. ಸೊ ಅಲ್ಲಿ ನಾನಿವತ್ತು ಹೊರಟಿದ್ದೀನಿ. ಆಕಾಶದಿಂದ ಯಾವುದೇ ಊರಾಗಲಿ ಈ ನೈಟ್ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ ಸ್ನೇಹಿತರೆ. ಯಾರೆಲ್ಲ ಈ ನೈಟ್ ವ್ಯೂನ ಎಂಜಾಯ್ ಮಾಡ್ತೀರಾ ಫ್ಲೈಟಿಂದ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನು ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕ್ತಿದ್ದಂತೆ ನೋಟಿಫಿಕೇಷನ್ ಬರುತ್ತೆ. ನೀವು ಈಗಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ತುಂಬ ಧನ್ಯವಾದಗಳು. ಹಾಗೆ ಸ್ವಲ್ಪ ಇಂಟರಾಕ್ಟಿವ್ ಆಗಿ ಇಡಿ. ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡೋದು, ಏನಾದರೂ ಇಂಟ್ರಾಕ್ಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಈಗ ನಿಮಗೆ ಕಾಣಿಸ್ತಿರೋದು ಬಂದುಬಿಟ್ಟು ಮಿನಿಯಾಪೋಲಿಸ್ ಏರ್ಪೋರ್ಟ್ ಒಂದು ಸಣ್ಣದಾದಂಥ ಒಂದು ದೃಶ್ಯ. ಫ್ಲೈಟಿಂದ ಇಳಿದು ನಾನು ಎಕ್ಸಿಟ್ ಆಗೋವರೆಗೂ ಒಂದು ಸಣ್ಣದಾದಂಥ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ಅನ್ನಲ್ಲ, ಇವರೇ ಅವರು ನಮ್ಮ ಯಜಮಾನರು. ಮಿನಿಯಾಪೋಲಿಸಲ್ಲಿ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮಿನಿಯಾಪೋಲಿಸ್ನ ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.